ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪನ್ನೀರ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕಾರ್ನ್ಫ್ಲೋರ್ ಅರ್ಧ ಕಪ್ಪು, ಮೈದಾ ಹಿಟ್ಟು 1 ಕಪ್ಪು, ಎರಡನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಡ್ರೈ ಮಿಕ್ಸ್ ಹಾಗೆ ಮಾಡಿ, ಆಮೇಲೆ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ಹದ ಬರೋವರೆಗೂ ಮಿಕ್ಸ್ ಮಾಡ್ತಾಯಿರಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಇದು ಒಂದು ಹದಕ್ಕೆ ಬಂದ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಸೈಡ್ಗಿಡಿ. ಪನ್ನೀರ್ ತೊಗೊಂಡು ಈ ಥರ ಬಾಕ್ಸ್ ಟೈಪು ಕ್ಲೀನಾಗಿ ಹಚ್ಕೋಬೇಕು. ಪನ್ನೀರ್ನ ಮುಂಚೆ ಎಲ್ಲರೂ ತೊಳೆದ್ಬಿಟ್ಟು ಹಚ್ತಾರೆ, ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಪನ್ನೀರ್ನ ಕ್ಲೀನಾಗಿ ಕಲಸಿರೋವಂಥ ಹಿಟ್ಟಿಗೆ ಪೀಸ್ ಸ್ಕ್ವೇರಾಗೆ ಇರಲಿ. ಆದಷ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕಲಸಿ. ಹಿಟ್ಟು ಎಲ್ಲ ಕ್ಲೀನಾಗಿ ಅದಕ್ಕೆ ಅಂಟ್ಕೋಬೇಕು. ಆಮೇಲೆ ಕ್ಯಾಪ್ಸಿಕಮ್ 1, ಈರುಳ್ಳಿ 1. ಈಗ ಮಂಚೂರಿಯನ್ ರೆಡಿ ಮಾಡ್ಕೊಳ್ಳೋದನ್ನ ಅರಿಶಿನ, ಸ್ವಲ್ಪ ಅಚ್ಕಾರ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ಸೋಯಾ ಸಾಸ್. ಇದು ಹಾಕೋದ್ರಿಂದ ಸ್ವಲ್ಪ ನಿಮಗೆ ಹುಳಿ ಬರುತ್ತೆ. ಅದಾದಮೇಲೆ ಒಂಚೂರು ಆಮ್ಚೂರ್ ಪೌಡರ್ ಅಂತ ಬರುತ್ತೆ. ಅದಾದಮೇಲೆ ನಿಮಗೆ ಚಿಲ್ಲಿ ಸಾಸು 3 ಸ್ಪೂನು, ಟೊಮೊಟೊ ಕಿಚಪ್ಪು 2-2.5 ಸ್ಪೂನು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಸೀಸನಿಂಗು, ಇದು ಆಪ್ಷನಲ್. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಹದ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬಾಣಲೆ ಇಡಿ, ಎಣ್ಣೆ. ಎಣ್ಣೆ ಬಿಸಿ ಆದಮೇಲೆ ಪನ್ನೀರ್ನ ಒಂದೊಂದೇ ಸಪ್ರೇಟಾಗಿ ಕರಿತಾ ಬನ್ನಿ. ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಆಮೇಲೆ ಸಪ್ರೇಟಾಗಿ ಒಂದು ತಟ್ಟೆಗೆ ತೆಕ್ಕೊಂಡಿಡಿ. ಆಮೇಲೆ ಈಗ ಸ್ವಲ್ಪ ಈರುಳ್ಳಿ, ಕ್ಯಾಪ್ಸಿಕಮ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಫ್ರೈ ಆಗಲಿ. ಅದಾದಮೇಲೆ ನೀವು ಕರೆದಿರೋ ಅಂಥ ಪನ್ನೀರನ್ನ ಅದಕ್ಕೆ ಹಾಕಬೇಕು. ಅದಾದಮೇಲೆ ಮಾಡ್ಕೊಂಡಿರುವಂಥ ಸಾಸ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದ್ದಷ್ಟು, ಕೆಲವರಿಗೆ ಜಾಸ್ತಿ ಬೇಕೋ ಕಡಿಮೆ ಬೇಕು, ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಒಂದು 2-3 ನಿಮಿಷ. ಆಮೇಲೆ ಇದು ರೆಡಿ ಟು ಈಟ್.